ಗೆಳೆಯರು ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಈ ಕಾಂಗ್ರೆಸ್ AICC ಅಧ್ಯಕ್ಷರದ್ದು ಮೊನ್ನೆ ಆಯಿತು ಕಣ್ರಿ. ಮಲ್ಲಿಕಾರ್ಜುನ ಖರ್ಗೆ ಯಾರನ್ನು ಮೆಚ್ಚಿಸೋಕೆ ಮೊನ್ನೆ ಮಾತಾಡಿದ್ರೋ ಅದೇ ರಾಹುಲ್ ಗಾಂಧಿ ಮತ್ತೆ ಬೊಗಳೆ ಬಿಡೋಕೆ ಬೀದಿಗೆ ಬಂದಿದ್ದಾರೆ. ಬಂದು ಮತ್ತೆ ಅದೇ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಏನೇನೋ ಒಂದಷ್ಟು ಕತೆಗಳನ್ನ ಹೇಳ್ತಾರೆ. ಅದರಲ್ಲಿ ಈಗ ಒಂದು ಕತೆ ಹೇಳಿದ್ದಾನೆ ಈ ರಾಹುಲ್ಲ. ಆ ಕತೆ ಸ್ವಾತಂತ್ರ್ಯ ಪೂರ್ವದ ರಾಜರ ಕತೆ. ರಾಜರು ಯಾವ ರೀತಿ ನಡೆದುಕೊಳ್ತಾ ಇದ್ರು, ರಾಜರು ಸರಿ ಇರಲಿಲ್ಲ ಅಂತ ಏನೇನೋ ಮಾತಾಡೋಕ್ಕೆ ಹೋಗಿ ಈಗ ಎಲ್ಲರೂ ಬೀಳ ಹಾಕ್ಕೊಂಡು ಈತನಿಗೆ ಉಗಿತಾ ಇದ್ದಾರೆ. ಇನ್ನೊಂದು ಕಡೆ ಲಂಡನ್ನಲ್ಲಿ ಕೂತ್ಕೊಂಡಿರೋ ಸ್ಯಾಮ್ ಪಿತ್ರೋಡ ಈ ರಾಹುಲ್ ಗಾಂಧಿಯ ಗುರು ಕಣ್ರಿ. ಆತ ಕೂಡ ಏನೇನೋ ಬೊಗಳೆಯನ್ನು ಒಂದಷ್ಟು ಬಿಡ್ತಾ ಇದ್ದಾನೆ. ಬಾಂಗ್ಲಾ ವಲಸಿಗರನ್ನು ನಾವು ಇಟ್ಕೋಬೇಕಂತೆ, ಇನ್ನೊಂದಷ್ಟು ಜನ ಬಂದರೂ ಕೂಡ ಇಟ್ಕೋಬೇಕಂತೆ. ಇರಲಿ, ಅದನ್ನು ಸೇರಿಸಿ ಅದೇನೋ ಖುಷಿನೋ ಇವರಿಬ್ಬರಿಗೂ ಗೊತ್ತಿಲ್ಲ ಕಣ್ರಿ ಈ ರೀತಿ ಉಗಿಸ್ಕೊಳ್ಳೋದು ಅಂದರೆ. ಆದರೂ ಈ ಥರ ಕಕ್ಕ ತಿನ್ನೋ ಕೆಲಸ ಮಾಡೋದು ಪ್ರತಿದಿನ ಎಷ್ಟು ಸರಿನ್ರಿ? ಇವರಿಬ್ಬರಿಗೂ ಏನೂ ಅನಿಸಲ್ವಾ ಅಂತ ಗೊತ್ತಿಲ್ಲ. ಹಾಗಾದರೆ ಈ ರಾಹುಲ್ ಗಾಂಧಿ ಹೇಳಿದ್ದೇನು, ಅಲ್ಲಿ ಪಿತ್ರೋಡ ಬೊಗಳಿದ್ದೇನು, ಯಾವ ಗಾಂಚಲಿ ಜಾಸ್ತಿಯಾಗಿ ಏನೇನು ಮಾತಾಡ್ತಾ ಇದ್ದಾರೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಈ ಕಾಂಗ್ರೆಸ್ನಲ್ಲಿ ಕೆಲವರಿಗೆ ಒಂದು ಚಟ ಇದೆ ಕಣ್ರಿ. ಅದೇನೆಂದರೆ ಭಾರತದ ಜನರಿಗೆ ನಾವು ಬದುಕಿದ್ದೀವಿ ಅಂತ ಗೊತ್ತಾಗಲಿ ಅಂತ ಆಗಾಗ ವಿವಾದಾತ್ಮಕವಾಗಿ ಮಾತಾಡ್ತಾ ಇರ್ತಾರೆ. ಯಾಕಂದರೆ 3 ದಿನಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳದ ಬಗ್ಗೆ ಮಾತಾಡಿದರು. ಅದು ಕುಂಭಮೇಳದಲ್ಲಿ ಮುಳುಗಿದ್ರೆ ಪಾಪ ಹೋಗಲ್ಲ, ಕುಂಭಮೇಳಕ್ಕೆ ಹೋದರೆ ಬಡತನ ನಿರ್ಮೂಲನೆ ಆಗಲ್ಲ ಅಂತ. ಅಯ್ಯೋ ಕರ್ಮವೇ, ಈ ಮುಲ್ಲಾ ಖರ್ಗೆಗೂ ಈ ಕುಂಭಮೇಳಕ್ಕೂ ಏನು ಸಂಬಂಧ ಅಂತ ಅಂದುಕೊಂಡ್ವಿ. ಎಲ್ಲರೂ ಈ 82 ವರ್ಷದ ಖರ್ಗೆಗೆ ಹೇಗೆ ಉಗಿದ್ರು ಅಂದರೆ ನೀವೆಲ್ಲರೂ ನೋಡಿರ್ತೀರಿ ಬಿಡಿ. ನಾನೇನಾದರೂ ಆ ರೀತಿ ಉಗಿಸಿಕೊಂಡ್ರೆ ಇಷ್ಟೊತ್ತಿಗೆ ಭಾರತವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದೆ ಕಣ್ರಿ. ಅಷ್ಟಕ್ಕೂ ಈ ಮುಲ್ಲಾ ಖರ್ಗೆ ಮಾತಾಡಿದ್ದು ಯಾಕೆ ಗೊತ್ತೇನ್ರಿ? ಇಟಲಿಯ ರಾಣಿ ಸೋನಿಯಾ ಮತ್ತು ಆಕೆ ಯುವರಾಜ ರಾಹುಲ್ ಗಾಂಧಿ ಅನ್ನೋ ಪ್ರಾಣಿಯನ್ನು ಮೆಚ್ಚಿಸೋಕೆ ಅಂತ ಎಲ್ಲರಿಗೂ ಗೊತ್ತಾಯಿತು. ಆದರೆ ಯಾರನ್ನೋ ಮೆಚ್ಚಿಸೋಕೆ ಹೋಗಿ ಈ ರೀತಿ ಉಗಿಸಿಕೊಂಡಿದ್ದಾಯಿತು. ಆದರೆ ಈಗ ರಾಹುಲ್ ಗಾಂಧಿ ನಿದ್ದೆಯಿಂದ ಎದ್ದು ಬಂದವರು ಸೀದಾ ಒಂದು ಹೇಳಿಕೆಯನ್ನು ಕೊಟ್ಟರು ಕಣ್ರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರ ಆಳ್ವಿಕೆಯಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳು, ಬಡವರನ್ನು ಗುಲಾಮರಂತೆ ನೋಡ್ತಾ ಇದ್ರು ಅಂತ. ಅವರಿಗೆ ಯಾವುದೇ ಹಕ್ಕು ಅಧಿಕಾರಗಳು ಇರಲಿಲ್ಲ, ಎಲ್ಲವೂ ರಾಜರ ಕುಟುಂಬದ ಹಿಡಿತದಲ್ಲಿತ್ತು ಅಂತ ಬಿಟ್ಟ ಬಾಣವನ್ನು ಮಹುವಾದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಿಂಚು ಹರಿಸಿದ್ದೀನಿ ಅಂತ ಬೊಗಳೆ ಬಿಟ್ರು. ರಾಹುಲ್ ಗಾಂಧಿ ಅಂದುಕೊಂಡ್ರು ಮಿಂಚು ಹರಿಸಿದ್ದೀನಿ ಅಂತ. ಆದರೆ ಬಹಳಷ್ಟು ಜನರು ಪಂಚನ್ನು ಕೊಡ್ತಾ ಹೋದ್ರು. ಅದೆಲ್ಲ ರಾಜಕೀಯವಾಗಿ ಬಿಡಿ. ಅಲ್ಲ ಕಣ್ರಿ, ಈ ರಾಹುಲ್ ಗಾಂಧಿ ಕತೆ ಹೇಳಿದ್ದು ಸರಿಯಾಗಲಿಲ್ಲ. ಆದರೂ ರಾಹುಲ್ ಗಾಂಧಿ ಅವರನ್ನು ಕೇಳಲೇಬೇಕು. ಅಂಬೇಡ್ಕರ್ ಅವರ ಓದಿಗೆ ದುಡ್ಡನ್ನು ಕೊಟ್ಟವರು ಯಾರು? ಈ ರಾಹುಲ್ ಗಾಂಧಿ ಬಿಟ್ಟರೆ ಅದನ್ನು ನಮ್ಮ ವಂಶಸ್ಥರೇ ಕೊಟ್ಟಿದ್ದು ಅಂದು ಬಿಡ್ತಾನೆ. ಅದಕ್ಕೆ ಉತ್ತರ ನಾನೇ ಹೇಳ್ತೀನಿ ಗೆಳೆಯರೆ. ಸಯ್ಯಾಜಿರಾವ್ ಗಾಯಕ್ವಾಡ್ ಇವರು ಬರೋಡದ ಮಹಾರಾಜ. ಇವರು 1913ರಲ್ಲಿ ಅಂಬೇಡ್ಕರ್ ಅವರಿಗೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಓದೋಕ್ಕೆ ಸ್ಕಾಲರ್ಶಿಪ್ ಅಂತ ಆಗಿನ ಕಾಲದಲ್ಲೇ $11.50 ಹಣವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ರು. ಅದೇ ದುಡ್ಡನ್ನು ಬಳಸಿ ಅಂಬೇಡ್ಕರ್ ಅವರು MA ಮತ್ತು PhD ಮುಗಿಸಿದ್ರು. ಇದು ದಬ್ಬಾಳಿಕೆನಾ ಹೇಳ್ರಿ? ಮೊದಲೆಲ್ಲ ರಾಜರ ಕಾಲದಲ್ಲಿ ಅದೇನೋ ಹೇಳ್ತಾ ಇದ್ರು, ವೀರಾದಿ ವೀರ ಅಂತ. ಹಾಗೆ ಈ ರಾಹುಲ್ ಗಾಂಧಿಯನ್ನು ವಿವಾದಗಳ ಶೂರ ಅಂತ ಕರೆದ್ರೆ ಒಳ್ಳೆಯದು ಅನಿಸುತ್ತೆ. ಈತ ಒಂಥರ ಈ ಲೋಕಲ್ ಕಾರ್ಯಕರ್ತರಿಗಿಂತ ಕಡೆಯಾದ ವ್ಯಕ್ತಿ. ಅವರಾದರೂ ಪರವಾಗಿಲ್ಲ ಕಣ್ರಿ, ಒಂದು ರೀತಿ ತೂಕದಲ್ಲಿ ಮಾತಾಡ್ತಾರೆ. ಈತನಿಗೆ ಅದು ಕೂಡ ಇಲ್ಲ. ಈತನಿಗೆ ಒಂದು ಚಟ ಇದೆ, ಪ್ರತಿದಿನ ಸುದ್ದಿಯಲ್ಲಿ ಇರಬೇಕು. ಅದಕ್ಕೆ ಏನಾದರೂ ಒಂದು ವಿವಾದಿತ ಹೇಳಿಕೆ ಕೊಡ್ತಾ ಇರಬೇಕು ಅಂದುಕೊಂಡಿರ್ತಾನೆ. ಗೆಳೆಯರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ ಮಹಾರಾಜರ ಆಳ್ವಿಕೆಯಲ್ಲಿ ಆಯಾ ಸಂಸ್ಥಾನಗಳು ವರ್ತನೆ ಮಾಡಿರೋದು, ನಡೆದುಕೊಂಡಿರೋದು ಆ ಸಂಸ್ಥಾನಗಳಿಗೆ ಸೀಮಿತವಾದದ್ದು. ಎಲ್ಲ ಸಂಸ್ಥಾನಗಳು ಒಂದೇ ಅಲ್ಲ. ಭಾರತದ ರಾಜ ಮಹಾರಾಜರ ಬಗ್ಗೆ ಮಾತಾಡೋ ರಾಹುಲ್ ಗಾಂಧಿ ಬಾಬರ್, ಔರಂಗಜೇಬ ಹೇಗೆ ನಡೆದುಕೊಂಡಿದ್ರು ಅಂತ ಹೇಳ್ತಾನ? ಇಲ್ಲ ಗೊತ್ತಿಲ್ವಾ? ಅಲ್ಲ, ಇದನ್ನು ನಾವೇ ಹೇಳಬೇಕಾ? ಆಗ ಯಾರು ಯಾರಿಗೆ ಗುಲಾಮರಾಗಿದ್ದರು? ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಿದ್ರು. ಅದು ಏನು? ಅದು ದಬ್ಬಾಳಿಕೆ ಅಲ್ವಾ? ಇಲ್ಲ ಗುಲಾಮಗಿರಿ ಅಲ್ವಾ? ಹೋಗಲಿ, ನಿಜಾಮರು ಹೇಗೆ ನಡ್ಕೊಂಡ್ರು ಗೊತ್ತಿಲ್ವಾ? ಇಲ್ಲ ಅದನ್ನು ಓದಿಲ್ವಾ? ಈತ ಓದಿದ್ದು ಅದೇ ಲಂಡನ್ನು ಅಲ್ಲಿ ಇಲ್ಲಿ ಅಲ್ವಾ? ಪಾಪ ಗೊತ್ತಿರಲ್ಲ ಬಿಡಿ, ಭಾರತದ ಇತಿಹಾಸನೇ ಗೊತ್ತಿರಲ್ಲ. ಹೋಗಲಿ ಬಿಡಪ್ಪ ರಾಹುಲ್ಲ, ನೀನು ಓದಿಲ್ಲ ಅಂತ ಅಂದ್ಕೊಳ್ಳೋಣ. ನಿಮ್ಮದೇ AICC ಅಧ್ಯಕ್ಷ ಮುಲ್ಲಾ ಖರ್ಗೆ ನಿಮ್ಮ ಪಕ್ಕದಲ್ಲೇ, ನಿಮ್ಮ ಜೊತೆಯಲ್ಲೇ ಇರ್ತಾರಲ್ಲ, ಕೇಳಿ ತಿಳ್ಕೊ. ಯಾರನ್ನೂ ಅಲ್ಲ, ನಿಮ್ಮದೇ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಕೇಳಿದರೆ ಗೊತ್ತಾಗತ್ತೆ ರಜಾಕರು ಏನೆಲ್ಲ ಮಾಡಿದರು, ಹೇಗೆ ನಡೆದುಕೊಂಡ್ರು ಅಂತ. ಹಾಗಾದರೆ ಅದು ದಬ್ಬಾಳಿಕೆ ಅಲ್ವಾ? ಹಕ್ಕುಗಳ ಸ್ಥಾಪನೆಗೆ ಬಾಬರ್, ಔರಂಗಜೇಬ್, ಅಕ್ಬರ್, ನಿಜಾಮರು ಎಲ್ಲರೂ ಜಾಗ ಕೊಟ್ಟಿದ್ರಾ? ಬರೀ ಭಾರತೀಯ ರಾಜರ ಬಗ್ಗೆ ಮಾತಾಡೋ ಈತನಿಗೆ ಮೊಘಲರ ಬಗ್ಗೆ, ಅಲ್ಲಿನ ರಾಜರ ಬಗ್ಗೆ ಮಾತಾಡೋ ತಾಕತ್ತು ಇಲ್ಲ ಬಿಡಿ. ಇಲ್ಲ ಅಂದರೆ ಮಾತಾಡಿದರೆ ನಾಲಿಗೆ ಬಿದ್ದು ಹೋಗುತ್ತಾ? ಇಲ್ಲ ಯಾರಾದರೂ ಕತ್ತರಿಸ್ತಾರಾ? ಗೊತ್ತಿಲ್ಲಪ್ಪ.
ಹಾಳಾಗಿ ಹೋಗಲಿ, ಕಾಂಗ್ರೆಸ್ಸಿನ ಹಿಂದಿನ ನಾಯಕರೆಲ್ಲ ಬಹುತೇಕರು ರಾಜಮನೆತನದಿಂದ ಬಂದವರೇ. ಈಗಲೂ ಕೂಡ ಕೆಲವರು ಇದ್ದಾರೆ, ಅದು ಕಾಂಗ್ರೆಸ್ ಪಕ್ಷದಲ್ಲೇ. ಆ ಕಾಲದಲ್ಲಿ ರಾಜಮನೆತನದವರು ಗುಲಾಮರಂತೆ ನೋಡಿಕೊಂಡ್ರು, ಜನರಿಗೆ ಹಕ್ಕುಗಳೇ ಇರಲಿಲ್ಲ. ಅದನ್ನು ಅದಾನಿ ಅಂಬಾನಿ ಬಯಸ್ತಾ ಇದ್ದಾರೆ ಅಂತ ಕಂಬಿನೇ ಇಲ್ಲದೆ ರೈಲನ್ನು ಬಿಟ್ಟರು. ಈ ರಾಹುಲ್ ಗಾಂಧಿ ಹೇಳಿದ ಥರ ರಾಜಮನೆತನದ ವ್ಯವಸ್ಥೆ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಸ್ವಾತಂತ್ರ್ಯ ಸಿಗೋಕ್ಕೂ ಮೊದಲು ಎಲ್ಲ ದೇಶಗಳಲ್ಲೂ ಆಗಿದೆ. ಅಮೆರಿಕಾದ ಸಿವಿಲ್ ವಾರ್ ಯಾಕೆ ನಡೀತು ಅಂತ ಗೊತ್ತಿಲ್ವಾ? ಆಗಾಗ ಅಮೆರಿಕಾಗೆ ಹೋಗ್ತಾ ಇರ್ತಾನೆ, ಅದನ್ನಾದರೂ ತಿಳ್ಕೊಂಡು ಬರಬೇಕಲ್ವಾ? ಹೋಗಲಿ ಬಿಡಿ, ಅದನ್ನು ನಾನೇ ಹೇಳ್ತೀನಿ. ಕರಿಯರು ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡಿಕೊಳ್ಳೋಕೆ ಮಾರ್ಟಿನ್ ಲೂಥರ್ ಕಿಂಗ್ ನೇತೃತ್ವದಲ್ಲಿ ಬಂದಿದ್ದು. ಅದಾದ ನಂತರ ಜಾರ್ಜ್ ವಾಷಿಂಗ್ಟನ್ ಆದಮೇಲೆ ಎಂತೆಂತಹ ಅಧ್ಯಕ್ಷರು ಬಂದರು. ಅದರಲ್ಲಿ ಎಷ್ಟೋ ಜನರು ಕರಿಯರ ಹಕ್ಕುಗಳಿಗಾಗಿ ಬಡಿದಾಡಿದ್ರು. ಈ ರಾಹುಲ್ ಗಾಂಧಿ ಪೌರತ್ವ ಹೊಂದಿರೋ ಬ್ರಿಟಿಷರು ಕರಿಯರನ್ನು ಜೀತದಾಳುಗಳಾಗಿ ಕರೆದುಕೊಂಡು ಹೋಗಿದ್ದು ಗೊತ್ತಿಲ್ವೇನ್ರಿ? ಇಲ್ಲ ಮರ್ತು ಹೋಗಿದ್ಯಾ? ಇದು ಇತಿಹಾಸ. ಆದರೂ ಒಂದು ಗೊತ್ತಾಗ್ತಿಲ್ಲ, ಇವರ ಪಕ್ಷದಲ್ಲಿ ರಾಜಮನೆತನದವರು ಇದ್ದಾರೆ, ಹಾಗಾದರೆ ಅವರು ದುಷ್ಟರು ತಾನೇ? ಅವರು ಮಾತ್ರ ಕಾಂಗ್ರೆಸ್ನಲ್ಲಿ ಇರಬಹುದು, ಆದರೆ BJPಯಲ್ಲಿರೋ ರಾಜಮನೆತನದವರು ಮಾತ್ರ ಆ ರೀತಿ ಇದ್ದರು ಅನ್ನೋದನ್ನು ಬಿಂಬಿಸೋದು ಈತನ ಅಜೆಂಡಾ. ಈತನಿಗೆ ಭಾರತದ ಜ್ಞಾನ ಇಲ್ಲದ ಅಜ್ಞಾನಿ ಅನ್ನೋದು ಗೊತ್ತಾಗ್ತಾ ಇದೆ. ಆದರೂ ನಮ್ಮ ಹಳೆಯ ಮೈಸೂರು ಸಂಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂದರೆ ಬರಲಿ, ನಾನೇ ಈತನಿಗೆ ಪಾಠ ಮಾಡ್ತೀನಿ. ಈತ ಈಗ ಹೇಳ್ತಿರೋ ಪ್ರಜಾಪ್ರಭುತ್ವ ಮೈಸೂರಿನ ಅರಸರು ಸ್ವಾತಂತ್ರ್ಯ ಬರೋಕ್ಕೆ ಮೊದಲೇ ತಂದಿದ್ರು. ಜನ ಕಲ್ಯಾಣವನ್ನೇ ಬಯಸ್ತಾ ಇದ್ದವರು. ಗೊತ್ತಿಲ್ಲ ಅಂದರೆ ಬಂದು ಮೈಸೂರಿನ ಅರಸರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು. ಇವನ ಹಾಗೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ನಿಂತರೆ ಆಗಲ್ಲ. ಆ ಪುಸ್ತಕ ಹಿಡ್ಕೊಂಡು ಅಲ್ಲಾಡ್ಸೋಕೆ ಇಲ್ಲ. ಸಂವಿಧಾನದ ಪುಸ್ತಕವನ್ನು ಓದಿ ಒಳಗೆ ಇರೋದು ತಿಳ್ಕೋಬೇಕು. ತಲೆಯಲ್ಲಿ ತಿರುಳೆ ಇಲ್ಲದೆ ಒಳಗೆ ಇರೋ ನರಗಳು ಬಲಿತಿಲ್ಲ ಅಂದರೆ ಇನ್ನೇನಾಗತ್ತೆ? ರಾಹುಲ್ ಗಾಂಧಿಯ ತಲೆ ಎಲ್ಲಿದೆ ಅನ್ನೋದೇ ಅನುಮಾನ ಕಣ್ರಿ. ಇಲ್ಲ ಅಂದರೆ ತಲೆ ಯಾವುದು ಅಂತ ಒಂದು ಸಲ ಕೇಳಬೇಕು. ತಲೆ ಏನಾದರೂ ಕೆಳಗೆ ಇದೆ ಅಂತಾನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈತನನ್ನು ಅದ್ಯಾವನು ನಾಯಕ ಅಂತ ಒಪ್ಪಿಕೊಳ್ತಾನೋ ಗೊತ್ತಿಲ್ಲ. ಹಾಳಾಗಿ ಹೋಗಲಿ. ಈಗಲೂ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷ ಅಂತ ಮಾಡಿ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಲ್ಲ, ಅದೇನು? ಈ ರಾಹುಲ್ ಗಾಂಧಿ ಮತ್ತು ಕುಟುಂಬದವರು ಮಾಡೋದೆಲ್ಲ ದಬ್ಬಾಳಿಕೆ ಅಲ್ಲ, ಗುಲಾಮರ ಹಾಗೆ ನೋಡಲ್ಲ. ಇದನ್ನು ನಿಜ ಭಾರತೀಯರನ್ನು ಕೇಳಿದರೆ ಎಲ್ಲರೂ ಹೇಳ್ತಾರೆ ಬಿಡಿ. ಇಲ್ಲಿ ಈ ರಾಹುಲ್ ಗಾಂಧಿ ಕತೆ ಒಂಥರ ಆದರೆ ಅಲ್ಲಿ ಲಂಡನ್ನಲ್ಲಿ ಇವನ ಗುರು ಸ್ಯಾಮ್ ಪಿತ್ರೋಡ ಬೇರೆ ಶುರು ಮಾಡಿದ್ದಾನೆ. ಈತನ ಮಾತುಗಳೋ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತ ಹೊರಗೆ ಹಾಕೋಕೆ ಶುರು ಮಾಡಿದೆ. ಈಗ ನಂದೆಲ್ಲಿಡ್ಲಿ ಅಂತ ಬಂದಿದ್ದಾನೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಇಲ್ಲೇ ಇಟ್ಕೋಬೇಕಂತೆ. ಇನ್ನಷ್ಟು ಜನರು ಬಾಂಗ್ಲಾದಿಂದ ಬಂದರೂ ಅವರನ್ನು ಸೇರಿಸ್ಕೊಳ್ಬೇಕಂತೆ. ಭಾರತೀಯರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಸಹಿಸಿಕೊಂಡು ಬದುಕಬೇಕು ಅಂತಾನೆ. ಈಗಲೇ ಅಕ್ರಮ ಬಾಂಗ್ಲಾ ವಲಸಿಗರ ಕಾಟ ಜಾಸ್ತಿ ಆಗಿದೆ. ಮಧ್ಯೆ ನಂದೆಲ್ಲಿಡ್ಲಿ ಅಂತ ಇವನು ಬೇರೆ. ಇವನು ರಾಹುಲ್ ಗಾಂಧಿಯ ರಾಜಗುರು. ರಾಹುಲ್ ಗಾಂಧಿ ಲಂಡನ್ಗೆ ಹೋದಾಗಲೆಲ್ಲ ಈತನ ಹತ್ತಿರ ರಾಜಕೀಯ ಸಲಹೆಗಳನ್ನು ತಗೊಂಡೇ ಬರೋದು. ಲಂಡನ್ನಲ್ಲಿರೋ ಚೋರ್ ಗುರು, ಭಾರತದಲ್ಲಿರೋ ಚಂಡಾಳ ಶಿಷ್ಯ. ಒಟ್ಟಿನಲ್ಲಿ ನಿರ್ಧಾರ ಮಾಡೋದು ಭಾರತವನ್ನು ಹೇಗಾದರೂ ಮಾಡಿ ಅತಂತ್ರಗೊಳಿಸಿ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅನ್ನೋದು ಇವರ ಗುರಿ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿರೋ ರಾಹುಲ್ ಗಾಂಧಿಯೇ ಎಡವಟ್ಟು ಅಂದಮೇಲೆ ಅವನ ಗುರು ಹಾಗೆ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಯಾಕಂದರೆ ಈ ಸ್ಯಾಮ್ ಪಿತ್ರೋಡ ಏನು ಭಾರತಕ್ಕೆ ಬರಲ್ಲ, ಇಲ್ಲಿಗೆ ಟ್ಯಾಕ್ಸ್ ಕಟ್ಟಲ್ಲ, ಅವರ ಅಪ್ಪನದ್ದು ಏನು ಹೋಗಬೇಕು, ಕುತ್ಕೊಂಡು ವಿಡಿಯೋ ಮಾಡಿ ಹಾಕ್ತಾ ಇರ್ತಾನೆ. ಇವನು ಒಂಥರ ಮೂಡ್ ಬಂದ ಗಿರಾಕಿ ಇದ್ದ ಹಾಗೆ. ಇಲ್ಲಿ ಬಾಂಗ್ಲಾದಿಂದ ಬಂದಿರೋ ಹುಚ್ಚು ನಾಯಿಗಳನ್ನು ಸಾಕೋಕೆ, ಅದರಲ್ಲೂ ನಮ್ಮ ಹಣದಲ್ಲಿ ಸಾಕೋಕೆ ನಮಗೇನು ತಲೆ ಕೆಟ್ಟಿದ್ದೇನ್ರಿ? ಈ ಪಿತ್ರೋಡ ಶಿಷ್ಯನ ಹಾಗೆ ರಾಹುಲ್ ಗಾಂಧಿ ಕೂಡ ಆಗಾಗ ಹೇಳ್ತಾನೆ, ಬಡತನ ನಿರ್ಮೂಲನೆ ಮಾಡಬೇಕು, ಶ್ರೀಮಂತರ ಹತ್ತಿರ ಇರೋದನ್ನು ಬಡವರಿಗೆ ಕೊಡಬೇಕು ಅಂತ. ಆದರೆ ರಾಹುಲ್ ಹತ್ರ ಇರೋದ್ರಲ್ಲಿ ₹1 ಕೂಡ ಬಡವರ ಕಷ್ಟಕ್ಕೆ ಕೊಟ್ಟಿದ್ದು ನೋಡಿಲ್ಲ. ಹಾಳಾಗಿ ಹೋಗಲಿ. ಇವನು ಕೊಡೋದು ಬೇಡ. ಇವನದ್ದೇ ಕಾಂಗ್ರೆಸ್ ಪಕ್ಷದಲ್ಲಿರೋರು ರಾಜಕೀಯಕ್ಕೆ ಬಂದ ಮೇಲೆ ಸಾವಿರಾರು ಕೋಟಿ ಮಾಡಿದ್ದಾರಲ್ಲ. ಎಷ್ಟು ಜನ ಬಡವರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಹಂಚಿದ್ದಾರೆ. ಬರೀ ಸ್ಟೇಜ್ ಮೇಲೆ ನಿಂತ್ಕೊಂಡು ಅದಾನಿ ಅಂಬಾನಿ ಅಂದರೆ ಆಗಲ್ಲ. ಇವರ ಪಕ್ಷದಲ್ಲೂ ಸಾವಿರಾರು ಕೋಟಿಗಳನ್ನು ಇಟ್ಕೊಂಡಿದ್ದಾರಲ್ಲ, ಅವರಿಂದಲೇ ಬಡವರಿಗೆ ಕೊಡಿಸಬಹುದು ತಾನೇ. ಅಲ್ಲಿಂದನೇ ಕೆಲಸಗಳನ್ನು ಶುರು ಮಾಡಬಹುದಲ್ಲ. ಆದರೆ ಅದನ್ನು ಮಾಡಲ್ಲ. ಯಾಕೆ ಹೇಳಿ? ಹಾಗೇನಾದರೂ ಮಾಡಿ ಅಂತ ಇವನದ್ದೇ ಪಕ್ಷದ ನಾಯಕರಿಗೆ ಹೇಳಿದರೆ ಎಲ್ಲ ಸೇರಿಕೊಂಡು ಇವನಿಗೆ ಇಕ್ತಾರೆ ಅಷ್ಟೇ. ಇದು ಗೆಳೆಯರೆ ಭಾರತದಲ್ಲಿ ರಾಹುಲ್ ಬಾಯಿ ಬಡ್ಕೋತಾ ಇರೋದು. ಇನ್ನೊಂದು ಕಡೆ ಇವನ ರಾಜಗುರು ಶಾ ಪಿತ್ರೋಡ ಹರಕು ಬಾಯಿ ತೆಗೆದು ತಲೆ ಕೆಟ್ಟ ಹಾಗೆ ಏನೇನೋ ಮಾತಾಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.